ನೋಡಿ, ಎಲ್ಲಾ ವಿಚಾರದಲ್ಲೂ ರಾಜಕೀಯ ನಾಯಕರು ರಾಜಕೀಯವನ್ನ ಬಿಡೋದಿಲ್ಲ, ಚೀಪ್ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಕಾಂಗ್ರೆಸ್ ಬಿಜೆಪಿ ಟ್ವೀಟ್ ವಾರ್ಗಿಳಿದಿದೆ. ಅಲ್ಲೋ ಕಾಶ್ಮೀರಕ್ಕೆ ಹೋಗಿ ವಾರ್ ಮಾಡಿ ನೋಡಿ, ನಿಮ್ ಯೋಗ್ಯತೆ ಇದ್ರೆ ನೀವು ಇಬ್ರು ಪಕ್ಷಗಳು ಹೇಳ್ತೀನಿ ನಾನು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಲೀಡರ್ಸ್ ಕೆರಳಿದ್ದಾರೆ. ಪ್ರಧಾನಿ ಮೋದಿ ನಾಪತ್ತೆ ಅಂತ ಕಾಂಗ್ರೆಸ್ ಪೋಸ್ಟ್ ಹಾಕಿದೆ ಜಾಲತಾಣ ಎಕ್ಸ್ ನಲ್ಲಿ. ಪ್ರಧಾನಿ ಮೋದಿ ಅಮಿತ್ ಶಾಗೆ ಕಾಂಗ್ರೆಸ್ ತರಾಟೆಗೆ ತೆಗೆದುಕೊಂಡಿದೆ. ಭದ್ರತಾ ವೈಫಲ್ಯದ ಬಗ್ಗೆ ಹಲವು ಪ್ರಶ್ನೆಗಳನ್ನ ಕೇಳಿ ವ್ಯಂಗ್ಯ ಮಾಡಿದೆ. ಕಾಂಗ್ರೆಸ್ ಟ್ವೀಟ್ಗೆ ಬಿಜೆಪಿ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದೆ. ಏನಂತ? ಕಾಂಗ್ರೆಸ್ನ ಕೈ ಪಾಕಿಸ್ತಾನದ ಜೊತೆ ಇದೆ ಅಂತ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಬೆಂಬಲಿಸಿ ಪ್ರತಿಕ್ರಿಯೆ ಕೊಟ್ಟರು. ಕಾಂಗ್ರೆಸ್ ನಾಯಕರ ಹೇಳಿಕೆನೇ ಅಸ್ತ್ರ ಮಾಡಿಕೊಂಡಿದೆ ಈಗ ಬಿಜೆಪಿ. ಈ ಕಾಂಗ್ರೆಸ್ ಬಿಜೆಪಿಯವರು ನಿಮ್ಗೇನಾದ್ರೂ ಸ್ವಲ್ಪ ತಾಕತ್ತಿದ್ದು, ಮಾನ ಮರ್ಯಾದೆ ಇದ್ದು, ದೇಶದ ಜನರನ್ನ ರಕ್ಷಿಸಬೇಕು ಅನ್ನುವಂಥದ್ದಿದ್ರೆ ಟ್ವೀಟ್ ಅಲ್ಲಿ ಕುತ್ಕೊಂಡು ಅಲ್ಲಿ ವಾರ್ ಮಾಡೋದಲ್ಲ, ಅಂದ್ರೆ ಟ್ವೀಟ್ ವಾರ್ ಮಾಡೋದಲ್ಲ, ಎಲ್ಲೋ ಕುತ್ಕೊಂಡು ಟ್ವೀಟ್ ಮಾಡ್ಬಿಟ್ಟು ಸ್ಟೇಟ್ಮೆಂಟ್ಗಳನ್ನ ಹಾಕೋದಲ್ಲ. ನೋಡೋಣ, ಹೋಗಿ ಕಾಶ್ಮೀರ ಪಹಲ್ಗಾಮ್ ಅಲ್ಲಿ ದಾಳಿ ಆಯ್ತಲ್ಲ, ಅಲ್ಲೋಗಿ ನಿಂತ್ಕೊಳ್ಳಿ ನೋಡೋಣ. ಅಫ್ಕೋರ್ಸ್ ಭದ್ರತಾ ವೈಫಲ್ಯ ಆಗಿದೆ ಅಂತ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಉತ್ತರದಾಯಿ ಕೂಡ ಹೌದು, ಆನ್ಸರಬಲ್ ಕೂಡ ಹೌದು. ಹಾಗಂತ ಈ ರೀತಿ ಟ್ವೀಟ್ ವಾರ್ಗಳು ಮಾಡ್ಕೊಂಡು ಒಬ್ರು ಪಾಕಿಸ್ತಾನಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ, ಇನ್ನೊಬ್ರು ಇದಕ್ಕೆ ಸಪೋರ್ಟ್ ಮಾಡ್ತೀರಿ, ಕುತ್ಕೊಂಡು ಅಲ್ಲೋಗಿ ವಾರ್ ಮಾಡ್ರಪ್ಪ. ಸಾಮಾಜಿಕ ಜಾಲತಾಣದಲ್ಲಿ ಕುತ್ಕೊಂಡು ಎಲ್ಲೋ ನಿಮ್ಮ ಇದ್ರ ಸೋಷಿಯಲ್ ಮೀಡಿಯಾ ಆಫೀಸಲ್ಲಿ ಕುತ್ಕೊಂಡು ಯಾರಿಗೋ ನಿಮ್ಮ ಸೋಷಿಯಲ್ ಮೀಡಿಯಾದವ್ರಿಗೆ ಹೇಳ್ಬಿಟ್ಟು ಕಂಟೆಂಟ್ ಹಾಕ್ಸೋದಲ್ಲ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ನಿಜಕ್ಕೂ ಕೂಡ ಅಸಹ್ಯ ಅನ್ನುವಂಥ ವಿಚಾರ ಏನು ಅಂತಂದ್ರೆ, ಕೇವಲ ಬಾಯಿ ಮಾತಿಗೆ ನಾವು ಕೇಂದ್ರ ಸರ್ಕಾರದ ಜೊತೆಲಿದ್ದೀವಿ, ನಾವು ದೇಶಕ್ಕೋಸ್ಕರ ಏನೇ ನಿರ್ಧಾರ ತಗೊಂಡು ನಾವು ಜೊತೆಲಿದ್ದೀವಿ ಅಂತ ಹೇಳೋದಲ್ಲ. ಈವನ್ ಇಟ್ ಇಸ್ ಫಾರ್ ಬಿಜೆಪಿಗಾಗ್ಲಿ ಕಾಂಗ್ರೆಸ್ಗಾಗ್ಲಿ. ಎಸ್, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅನ್ನುವಂಥ ವಿಚಾರವನ್ನ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಕೇಂದ್ರ ಸರ್ಕಾರ ಅದಕ್ಕೆ ಆನ್ಸರಬಲ್ ಕೂಡ ಹೌದು. ಹಾಗಂತ ಎಲ್ಲೋ ಕುತ್ಕೊಂಡು ಟ್ವೀಟ್ಗಳ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡೋದು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಕುತ್ಕೊಂಡು ಟ್ವೀಟ್ ವಾರ್ಗಳನ್ನ ಮಾಡ್ತಾರಲ್ಲ, ಇವ್ರಿಗೆ ತಾಕತ್ತಿದ್ರೆ ಅಲ್ಲೋಗಿ ವಾರ್ ಮಾಡ್ಲಿ. ನಮ್ಮ ಭಾರತೀಯ ಯೋಧರಿಗೆ ಹೋಗಿ ಧೈರ್ಯ ತುಂಬಲಿ, ಅವ್ರ ಜೊತೆ ನಿಂತ್ಕೊಳ್ಳಿ, ನೋಡೋಣ ರಾಜಕೀಯ ನಾಯಕರು ಯಾರಾದ್ರೂ ಮಾಡ್ತಾರಾ ಅಂತ. ಆನಂದ್, ಖಂಡಿತವಾಗ್ಲೂ ಸಿಂಧೂರ, ಇಲ್ಲಿ ಪ್ರಮುಖವಾಗಿ ಪಹಲ್ಗಾಮ್ ನಲ್ಲಿ ಆಗಿರ್ತಕ್ಕಂಥ ಉಗ್ರ ಕೃತ್ಯವನ್ನ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಖಂಡನೆಯನ್ನ ಮಾಡಬೇಕು. ಜೊತೆಗೆ ದೇಶದ ಭದ್ರತೆ ವಿಚಾರ ಬಂದಂತ ಸಂದರ್ಭದಲ್ಲಿ, ಇಂಥ ಒಂದು ಪ್ರಮುಖ ವಿಚಾರಗಳಿದ್ದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಹೋರಾಟವನ್ನ ಮಾಡಬೇಕು. ಆದ್ರೆ ಇವರು ಒಂದು ರಾಜಕೀಯ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ರಾಜಕೀಯವಾಗಿ ಜಟಾಪಟಿಗೆ ಅದರಲ್ಲೂ ಅಮಾಯಕರ ಒಂದು ಏನು ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಅವರ ವಿಚಾರದಲ್ಲಿ ಈ ರೀತಿ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸರಿಯಾದ. ಈ ಬಗ್ಗೆ ಬಹಳಷ್ಟು ವ್ಯಾಪಕವಾಗಿ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆದರೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರು ಭದ್ರತಾ ವಿಚಾರದಲ್ಲಿ ಇಬ್ಬರು ಕೂಡ ಕೆಸರೆರಚಾಟ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಬಿಜೆಪಿಯವರು ಒಂದು ಟ್ವೀಟ್ ಅನ್ನ ಮಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ಗೆ ಹಾತ್ ಪಾಕಿಸ್ತಾನಕ್ಕೆ ಸಾಥ್ ಅನ್ನೋ ಒಂದು ಮಾತನ್ನ ಅವರು ಟ್ವೀಟ್ ಮಾಡುವ ಮೂಲಕ ಕಾಂಗ್ರೆಸ್ ನಾಯಕರ ಒಂದು ಕಾಲೆಳೆಯತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಆ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಅಮಿತ್ ಶಾ ಮತ್ತೆ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಒಂದಷ್ಟು ಪೋಸ್ಟ್ಗಳನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ 56 ಇಂಚಿನ ಎದೆ ಎಲ್ಲೋಯ್ತು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಇಡೀ ದೇಶ ಮೌನವನ್ನ ಕೇಳ್ತಾ ಇಲ್ಲ, ಉತ್ತರವನ್ನ ಕೊಡಿ, ಭದ್ರತಾ ವೈಫಲ್ಯ ಏಕಾಯ್ತು, ಜೊತೆಗೆ 200 ಕಿಲೋಮೀಟರ್ನಿಂದ ಉಗ್ರರು ಒಳಕ್ಕೆ ಹೇಗೆ ನುಸುಳಿಕೊಂಡು ಬಂದ್ರು, ಜೊತೆಗೆ ಪಹಲ್ಗಾಮ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ, ಆಗಿದ ಮೇಲೆ ಅಲ್ಲಿ ಯಾಕೆ ಭದ್ರತೆಯನ್ನ ಕೊಡ್ಲಿಲ್ಲ ಅನ್ನೋ ಒಂದು ಪ್ರಶ್ನೆಗಳನ್ನ ಹಾಕುವ ಮೂಲಕ ಕಾಂಗ್ರೆಸ್ ಒಂದು ನಾಯಕರೇನಿದ್ದಾರೆ ಇವರು ಮೋದಿ ಶಾ ವಿರುದ್ಧ ವ್ಯಂಗ್ಯವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಕಡೆ ಬಿಜೆಪಿ ನಾಯಕರು ಕೂಡ ರಾಬರ್ಟ್ ವಾದ್ರಾ ಅವರ ಹೇಳಿಕೆಯನ್ನ ಖಂಡಿಸಿ ಅವರನ್ನ ಗುಂಡಿಕ್ಕಿ ಕಲ್ಲಬೇಕು ಅಂತ ಕೆಲವರು ಹೇಳಿಕೆಗಳನ್ನ ಕೊಡ್ತಾರೆ. ಜೊತೆಗೆ BK ಹರಿಪ್ರಸಾದ್ ಅವರ ಒಂದು ಸ್ಟೇಟ್ಮೆಂಟ್ ಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಇದೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅನ್ನೋ ವಿಚಾರವನ್ನ ಏನ್ ಹೇಳಿದ್ರು ಅದನ್ನು ಕೂಡ ಬಹಳಷ್ಟು ವೈರಲ್ ಅನ್ನ ಮಾಡಿ ಇವರು ಒಂದು ರಾಜಕೀಯವಾಗಿ ತಮ್ಮ ಒಂದು ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂಥ ಒಂದು ಕಸರತ್ತಿನಲ್ಲಿ ಇವರು ತೊಡಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ರಾಜಕೀಯ ನಾಯಕರ ಒಂದು ಟೀಕೆಗಳು, ಟಿಪ್ಪಣಿಗಳೇನಿದೆ ಇದ್ರ ವಿರುದ್ಧ ಬಹಳಷ್ಟು ಒಂದು ಆಕ್ರೋಶ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.